ಸೂರ್ಯ ಕೊಟ್ಟಂಥ ಮುತ್ತಿಗೆ ನಾಚಿಕೆ ಪಡ್ತಾ ಕೆನ್ನೆ ಮೇಲೆ ಸಣ್ಣದಾಗಿ ಹೊಡಿತಾಳೆ ವೃಂದ. ಆ ಕೈನ ಹಾಗೆ ಹಿಡಿದು ಅಂಗೈಯಲ್ಲಿ ಮುತ್ತಿಟ್ಟು ಕುಡ್ದಾಗ ಬೇರೆ ಯೋಚನೆಗಳು ಬರುತ್ತವೆ ವೃಂದ, ಮತ್ತು ಅವೆಲ್ಲವನ್ನ ಈಡೇರಿಸ್ತೀಯಾ ಅಂತ ಕಂಗಾಲಾಗಿ ಸುದ್ವನಿಯಲ್ಲಿ ಕೇಳ್ತಾನೆ. ಸಣ್ಣದಾಗಿ ನಗ್ತಾ, ಪೊಲೀಸ್ ಆಫೀಸರ್ ಸ್ವಲ್ಪ ರೋಮಿಯೋ ಆಗ್ತಿದ್ದಾನೆ ನೋಡ್ಕೊಳ್ಳಿ ಅಂತ ತನ್ನ ಕೈಯನ್ನು ಹಿಂದೆ ಎಳ್ಕೊಂಡು ಸೂರ್ಯನಿಂದ ಬಿಡಿಸ್ಕೊಂಡು ಆಲಿಗೆ ಹೊರ್ಟೋಗ್ಬಿಡ್ತಾಳೆ. ಸೂರ್ಯ ಹಿಂದೆನೇ ಬಂದು, ತುಂಬ ಸಮಯ ಆಗ್ತಿದೆ ವೃಂದ, ಊಟಕ್ಕೆ ಏನು ತಿಂತೀಯೋ ಹೇಳು, ಆರ್ಡರ್ ಮಾಡಿಬಿಡ್ತೀನಿ ಅಂತಿದ್ರೆ ವೃಂದ ಟಿ ವಿ ಆನ್ ಮಾಡಿ ಆ ಫೋನ್ ಹೀಗೆ ಕೊಟ್ಟು, ನೀನು ಹೋಗಿ ಫ್ರೆಶ್ ಆಗಿ ಸೂರ್ಯ, ನಾನು ಆರ್ಡರ್ ಮಾಡ್ತೀನಿ ಅಂತ ಓಕೆ ಅಂತ ಫೋನ್ ವೃಂದಾಳಿಗೆ ಕೊಟ್ಟು ಬೆಡ್ರೂಮ್ಗೆ ಹೋಗ್ಬಿಡ್ತಾನೆ. ವೃಂದ ಫೋನ್ ಓಪನ್ ಮಾಡಿ ತನಗೆ ಬೇಕಾದದ್ದನ್ನೆಲ್ಲವನ್ನು ಆರ್ಡರ್ ಮಾಡಿ ಕಾಯ್ತಾ ಇರ್ತಾಳೆ. 4 ಗಂಟೆಗೆ ಸೂರ್ಯ ಫ್ರೆಶ್ ಆಗಿ ರಾತ್ರಿ ಉಡುಪಿನಲ್ಲಿ ಬಂದು ಪಕ್ಕದಲ್ಲಿ ಕೂತು ವೃಂದಾಳ ಭುಜದ ಮೇಲೆ ತಲೆ ಇಟ್ಟು ಆಕೆ ಕೈಯನ್ನು ಹಿಡಿದು ಮೆತ್ತಗೊತ್ತಾ, ಮೊದಲ ಬಾರಿಗೆ ವೃಂದ, ಮನೆಯಲ್ಲಿ ನನಗೊಬ್ಬಳು ಜೊತೆ ಇದ್ದಾಳೆ ಅಂತ ತುಂಬ ಸಂತೋಷ ಆಗ್ತಿದೆ, ಇದೇ ಸಂತೋಷ ಜೀವನ ಪೂರ್ತಿ ಬೇಕು ವೃಂದ ಅಂತ ಭಾವುಕನಾಗಿ ಹೇಳ್ತಿದ್ರೆ ಸೂರ್ಯನ ತಲೆ ಮೇಲೆ ಕೈ ಇಟ್ಟು, ಇದ್ದೇ ಇರುತ್ತೆ ಸೂರ್ಯ, ಆ ಸಂತೋಷವನ್ನು ನೀನು ಖಂಡಿತವಾಗಿಯೂ ನೀಡ್ತೀನಿ, ಆದರೆ ನೀನು ಕೂಡ ನನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಅರ್ಥ ಆಯ್ತಾ ಅಂತಾಳೆ. ಮಾತು ಕೊಡ್ತೀನಿ ಅಂತಾನೆ. ಸರಿ, ನೀನು ಹೇಗಿರ್ಬೇಕು ಹೇಳು, ಪ್ರಯತ್ನಿಸ್ತೀನಿ. ಹೇಗೆ ಅಂದರೆ, ನೀನಾಗಿರೋ. ಅದು ಹಾಗಲ್ಲ, ಹೇಗಿದ್ದರೆ ನಿನಗೆ ಇಷ್ಟ ಆಗುತ್ತೆ ಅದನ್ನು ಹೇಳು. ಅಂದರೆ ನಾನು ಯಾವಾಗಲೂ ಸಂಸಾರ, ಹೆಂಡತಿ, ಮಕ್ಕಳು ಅಂತ ಯೋಚಿಸೇ ಇರಲಿಲ್ಲ, ಹಾಗಾಗಿ ಅಂಥ ಕಲ್ಪನೆಗಳು ಏನೇನೂ ಇಲ್ಲ ನನಗೆ. ಅಯ್ಯೋ, ಇವಾಗ ತಾನೇ ನಮಗೂ ಆಸೆಗಳಿವೆ, ಸಿಗರೇಟು, ಮದ್ಯ, ಹೆಂಡತಿ ಅಂತ ಏನೇನೋ ಅಂದಿಯಲ್ಲ. ಹಾಂ, ಅವೆಲ್ಲ ನಿನ್ನ ಜೊತೆ ಮದುವೆ ಆದಮೇಲೆ ಬಂದ ಯೋಚನೆಗಳಷ್ಟೇ, ಅದಕ್ಕಿಂತ ಮುಂಚಿನವರೆಗೆ ಸಿಗರೇಟು, ಮದ್ಯ ಬಿಟ್ಟರೆ ಬೇರೆ ಯೋಚನೆ ಬರಲೇ ಇಲ್ಲ. ಅಬ್ಬಾ, ನಿನ್ನಲ್ಲಿ ಮಾಮೂಲಿ ಕಲೆಗಳಿಲ್ಲ. ಸರಿ, ಮದುವೆ ಆದಮೇಲೆ ಅಂದಿಯಲ್ಲ, ಮತ್ತು ಈಗಲೂ ಏನೇನೂ ಇಲ್ವಾ? ಅಂಥದ್ದೇನಿಲ್ಲ ವೃಂದ, ಜಸ್ಟ್ ಬೆಳಿಗ್ಗೆ ಏಳೋದೇ ಒಂದು ಮುತ್ತು, ಊಟ ಮಾಡಿದ್ಮೇಲೆ ಇನ್ನೊಂದು ಮುತ್ತು, ಡ್ಯೂಟಿಗೆ ಹೋಗುವಾಗ ಗಟ್ಟಿಯಾದ ಅಪ್ಪುಗೆ, ಹಗಲಿನಲ್ಲಿ ಕೆಲಸಕ್ಕೆ ಹೋಗಬೇಕಾಗಿರೋದ್ರಿಂದ ಬರೋದಕ್ಕಾಗೋದಿಲ್ಲ, ಹಾಗಾಗಿ ರಾತ್ರಿ ಬರ್ತಿದ್ದಾಗೆ ನಗ್ತಾ ಬಂದು ಒಂದು ಅಪ್ಪುಗೆ ಕೊಟ್ಟು ಮುತ್ತು ಕೊಡಬೇಕು. ಛೀ, ನೀನಮ್ಮ ನಾಣೆ, ಇದರಲ್ಲಿ ಮುತ್ತುಗಳು ಅಪ್ಪುಗೆಗಳು ಬಿಟ್ಟರೆ ನಾನು ಎಲ್ಲಿದ್ದೀನಿ? ಅವೆಲ್ಲ ಕೊಡೋಳೆ ನೀನಲ್ವಾ? ಆಹಾ, ದೊಡ್ಡ ಮಹಾನುಭಾವ, ನಿನಗೆ ಯಾವ ಆಸೆಯೂ ಇಲ್ಲ ಅಂತ ಅರ್ಥ ಆಯಿತು, ಇನ್ನು ವ್ಯರ್ಥ ಮಾತು ನಿಲ್ಲಿಸು ಅಂತ ಮುಖಾನ ಮುಚ್ಕೊಳ್ತಾಳೆ. ಹಾಂ, ಮತ್ತು ಕೇಳೋದು ಯಾಕೆ, ಯಾವುದೋ ಸಿನಿಮಾಗಳನ್ನೆಲ್ಲ ನೋಡಿ ಆ ಮಟ್ಟಿಗೆ ಹೇಳಿದೆ, ಆದರೂ ಅಷ್ಟೊತ್ತಿಗಾಗಲೇ ಹೇಳ್ತಿದ್ದೀನಲ್ವಾ ನನಗೆ ಹಾಗೇನಿಲ್ಲ ಅಂತ, ಆದರೆ ನನ್ನ ಮಾತು ಕೇಳಿದೆ ಹೇಳು ಹೇಳು ಅಂತ ದೊಡ್ಡದಾಗಂದೆ. ಈಗೇನಪ್ಪ ಅಂದರೆ ವ್ಯರ್ಥ ಮಾತು ಅಂತ ಅರಿಸ್ತಿದ್ಯಾ, ಆದರೂ ನಿನಗೆ ತಲೆ ಕೆಟ್ಟೋಗಿದೆ ಅಂತ ಅಂತಿದ್ರೆ, ಹೌದು, ನಿನ್ನಿಂದಲೇ ಹಿಡ್ಕೊಂಡಿದ್ದೆ ಬಿಡು, ಅನುಭವಿಸು ಅಂತ ಹೇಳಿ ಕಾಲಿಂಗ್ ಬೆಲ್ ಬಾರಿಸೋದ್ರಿಂದ ಸೂರ್ಯನ ತಲೆಯನ್ನು ತಳ್ಳಿ ಎದ್ದು ಹೋಗಿ ಬಾಗಿಲನ್ನು ತೆರೀತಾಳೆ. ದೇವ್ರಿಗೂ ಕೂಡ ಇವಳಿಗಿರೋಷ್ಟು ಗರ್ವ ಇಲ್ಲ ಅಂದ್ಕೊಳ್ತಾ ಕೋಪದಿಂದ ವೃಂದಾಳ ಕಡೆ ನೋಡ್ತಾನೆ. ವೃಂದ ಪಾರ್ಸಲ್ಗಳನ್ನೆಲ್ಲ ತೆಗೆದುಕೊಂಡು ಹಣವನ್ನು ಪಾವತಿಸಿ ಬಾಗಿಲನ್ನು ಮುಚ್ತಾಳೆ. ಏಯ್ ಅಹಂಕಾರಿ, ಅವೇನು ಅಂತ ಅಂದ ತಕ್ಷಣ, ನನ್ನ ವೈಯಕ್ತಿಕ ವಸ್ತುಗಳು, ಅಷ್ಟರಲ್ಲಿ ಊಟ ಬಂದರೆ ತಗೋ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಕೋಪವಾಗಿ ಒಂದು ನೋಟವನ್ನು ಬೀರಿ ರೂಮ್ಗೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ತಾಳೆ. ಕೋಪ, ಗರ್ವ, ಹುಚ್ಚು ಎಲ್ಲವೂ ಸೇರಿ ಕರಗಿಸಿದ್ರೆ ಅದೇ ಈ ವೃಂದ ಅಂದ್ಕೊಳ್ತಾ ಟಿ ವಿಯನ್ನು ನೋಡ್ತಾನೆ. ಅಷ್ಟರಲ್ಲಿ ಊಟ ಕೂಡ ಬರಲು ಅದನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಡ್ತಾನೆ. ಇವಳು ಟ್ಯಾಂಕ್ನಲ್ಲಿ ನೀರು ಖಾಲಿಯಾದಾಗ ಎಷ್ಟೊತ್ತು ಮಾಡ್ತಾಳೆ, ಹೋಗಿ ಅರ್ಧ ಗಂಟೆ ಮೇಲಾಯ್ತಲ್ಲ ಅಂತ ಅಂದ್ಕೊಳ್ತಾ ರೂಮ್ ಹತ್ರ ಬಂದು, ಏಯ್ ವೃಂದ ಅಂತ ಕರೀತಾನೆ. ಹಾಂ ಆಯಿತು ಸೂರ್ಯ ಅಂತ ಬಾಗಿಲನ್ನು ತೆಗಿತಾಳೆ. ಎದುರುಗಡೆ ಬಿಳಿ ಮತ್ತು ಹಸಿರು ಬಣ್ಣದ ಸರಳ ರೇಷ್ಮೆ ಲಂಗ ದಾವಣಿಯಲ್ಲಿ ಕೂದಲಿಗೆ ಕ್ಲಿಪ್ ಹಾಕಿ ಬಿಟ್ಕೊಂಡು, ಹಣೆಗೆ ಬಿಂದಿ, ಕೆಳಗೆ ಕುಂಕುಮ ಇಟ್ಟು, ಕೈ ತುಂಬ ಬಳೆ, ಹಸಿರು ಬರದ ಮಣ್ಣಿನ ಬಳೆಗಳು, ಕುತ್ತಿಗೆಯಲ್ಲಿ ತಾಳಿಯೊಂದಿಗೆ ತುಂಬಾ ಸಿಂಪಲ್ ಆಗಿ ಸುಂದರವಾಗಿರೋ ವೃಂದಾಳನ್ನು ಮೇಲಿಂದ ಕೆಳಗೆ ನೋಡಿ ಹಾಗೆ ಸ್ತಬ್ಧನಾಗ್ಬಿಡ್ತಾನೆ. ಸೂರ್ಯನ ನೋಟಕ್ಕೆ ತಲೆ ತಗ್ಸಿ, ಸೂರ್ಯ ಅಂತ ಮೆತ್ತಗೆ ಕರೀತಾಳೆ. ಆಕೆ ಕರೆಯಲಿ ಎಚ್ಚೆತ್ತು ಆಕೆಯನ್ನು ಹಾಗೇ ನೋಡ್ತಾ, ಏನೇ ಅಹಂಕಾರಿ, ಇದು ನೀನೇನಾ ಅಂತ ಅಂತಿದ್ರೆ ಚುರುಕಾಗಿ ಒಂದು ನೋಟ ಬೀರಿ ಕೈ ಮೇಲೆ ಕೋಪದಿಂದ ಚಿವುಟು ಬಿಡ್ತಾಳೆ. ಅಪ್ಪ ರಾಕ್ಷಸಿ, ಏನೇ ಇದು ಅಂತ ಕೈಯನ್ನು ಉಚ್ಕೊಳ್ತಾನೆ. ಮತ್ತೆ ಇಲ್ಲಾದರೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನನ್ನು ಹಾಗೆ ಕರಿಬೇಡ ಅಂತ, ಕೇಳ್ತೀಯ ನೀನು
ಛೇ, ಅದೇನೋ ಮುದ್ದಾಗಿ ಆ ಮುದ್ದೆನ ನಿನ್ನ ಹತ್ರನೇ ಇಟ್ಕೋ ಅಂತ ದಾವಣಿನ ಮುಖದ ಮೇಲೆ ಎಸ್ದು ಡೈನಿಂಗ್ ಟೇಬಲ್ ಹತ್ರ ಹೊಟ್ಟೋಗ್ತಾಳೆ. ಅಬ್ಬೋ ಅಂತ ಅಂದ್ಕೊಂಡು ಸೂರ್ಯ ಕೂಡ ಬಂದು ವೃಂದಾಳ ಎದುರುಗಡೆ ಕೂರ್ತಾನೆ. ಬಂದು ಅಡುಗೆನ ಇಬ್ಬರಿಗೂ ತಟ್ಟೆಯಲ್ಲಿ ಹಾಕಿ ಸಾಮಾನ್ಯವಾಗಿ ಮಾತಾಡ್ತಾ ಇಬ್ಬರು ಊಟವನ್ನು ಮಾಡ್ತಾರೆ. ಸೂರ್ಯ ಸ್ವಲ್ಪ ಹೊತ್ತು ಅಲ್ಲಲ್ಲಿ ಓಡಾಡ್ತಿದ್ರೆ ವೃಂದ ರೂಮಿಗೆ ಬರ್ತಾಳೆ. ಸಮಯ ಹತ್ತಾಗಿರೋದ್ರಿಂದ ಸೂರ್ಯ ದೀಪಗಳನ್ನೆಲ್ಲ ಆಫ್ ಮಾಡಿ ರೂಮ್ ಬಾಗಿಲನ್ನು ತೆಗೆಯೋದ್ರೊಂದಿಗೆ ಮತ್ತೆ ಇರಿಸುವ ಸುವಾಸನೆಗೆ ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾನೆ. ಗಲ್ ಗಲ್ ಅಂತ ಕೇಳಿಸ್ತಿರೋ ಬಳೆಗಳ ಸದ್ದು. ಕಣ್ಣುಗಳ ತೆರೆದು ನೋಡ್ತಿದ್ದಂತೆ ಎದುರುಗಡೆ ಆಗಷ್ಟೇ ಧರಿಸಿದ ಹಸಿರು ಬಣ್ಣದ ದಾವಣಿ ಜಾಗದಲ್ಲಿ ಬಿಳಿ ಬಣ್ಣದ ದಾವಣಿ ಸಿಂಗಲ್ ಸ್ಟೆಪ್ ಹಾಕಿ ಮೇಣದ ಬತ್ತಿ ಹಚ್ಚಿರ್ತಿರ್ತಾಳೆ ವೃಂದ. ಆಗ ನೋಡ್ತಾನೆ ರೂಮೆಲ್ಲ ಕತ್ತಲೆಯಾಗಿದ್ದರೆ ಕೇವಲ ಆ ಮೇಣದ ಬತ್ತಿ ಬೆಳಕು ಮಾತ್ರ ಕಾಣಿಸ್ತಿರುತ್ತೆ. ಸೂರ್ಯ ಹೆಜ್ಜೆಗೆ ಇಡುತ್ತಾ ವೃಂದಾಳ ಹಿಂದೆ ಬಂದು ಆಕೆ ಭುಜ ಹಿಡಿದು ಮುಖವನ್ನು ತಿರುಗಿಸ್ತಾನೆ. ಕೈಯಲ್ಲಿದ್ದ ಬೆಂಕಿ ಪೊಟ್ಟಣ ಕೆಳಗೆ ಬಿದ್ದರೆ ಗಿರ್ರನೆ ತಿರುಗ್ತಾಳೆ ವೃಂದ. ಕೂದಲು ಸ್ವಲ್ಪ ಮುಖದ ಮೇಲೆ ಬಿದ್ದು ದಾವಣಿಯ ಒಳಗಿಂದ ಕಾಣಿಸ್ದಂತೆ ಮೋಹಿಸ್ತಿರೋ ಚೆಲುವನ್ನು ಮೇಣದ ಬತ್ತಿ ಬೆಳಕಿನ ಮೂಲಕ ನೋಡ್ತಾ ಏನೇ ಇದು ಅಂತ ಕಷ್ಟಪಟ್ಟು ಕೇಳ್ತಾನೆ. ಸೂರ್ಯನ ಮುಖ ನೋಡಿ ನಗು ಬಂದರೆ ಚಿಕ್ಕ ನಗುವಿನೊಂದಿಗೆ ಕಾಲುಗಳನ್ನ ಮೇಲಕ್ಕೆತ್ತಿ ಸೂರ್ಯನ ಕುತ್ತಿಗೆ ಸುತ್ತ ಕೈ ಹಾಕಿ ನೇರವಾಗಿ ಆತನ ಕಣ್ಣುಗಳನ್ನೇ ನೋಡ್ತಾ, ಗೃಹಸ್ಥನಾಗಬೇಕಂತ ಹೇಳಿದೆಯಲ್ಲ, ಅದಕ್ಕೆ ಇದೆಲ್ಲ ಅಂತಿದ್ದೇನೆ. ವೃಂದ ಹಾಗೆ ಹೇಳ್ತಿದ್ದಂತೆ ಆಕೆ ನಡುಸುತ್ತಾ ಕೈ ಬಿಗಿದು ಇನ್ನು ಹತ್ರ ಕೇಳ್ಕೊಂಡು ಮುಖದ ಮೇಲೆ ಬೀಳ್ತಿರೋ ಕೂದಲನ್ನು ಹಿಂದೆ ಸರಿಸ್ತಾ ಹೌದಾ ಅಂತ ಕಂಗಾಲಾಗಿಸೋ ಧ್ವನಿಯಲ್ಲಿ ಕೇಳ್ತಾ ನಡುವನ್ನು ಸಣ್ಣದಾಗಿ ಪ್ರೆಸ್ ಮಾಡಿಬಿಡ್ತಾನೆ. ಆತನ ಕೈ ನೀರವಾಗಿ ತಾಕ್ತಿದ್ರೆ ಕಣ್ಣುಗಳನ್ನ ಮುಚ್ಚಿ ಭುಜದ ಮೇಲೆ ತಲೆ ಇಟ್ಟು ಹ್ಞೂ ಅಂತ ಶಬ್ದ ಮಾಡ್ತಾಳೆ. ಒಂದು ಕಡೆ ಮತ್ತೆ ಇರಿಸುವಂಥ ಸುವಾಸನೆ, ಮತ್ತೊಂದು ಕಡೆ ಹತ್ತಿರದಲ್ಲಿರೋ ತನ್ನ ಹೆಂಡತಿ. ಇನ್ನು ತಾಳೋದಕ್ಕಾಗದೆ ವೃಂದಾಳನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಹಾಸಿಗೆಯಿಂದಲೂ ಸುಗಂಧದ ವಾಸನೆ ಬರ್ತಿದ್ರು ತಾನು ಧರಿಸಿದ ಬಟ್ಟೆ ತೆಗೆದು ವೃಂದಾಳ ಮೇಲೆ ಬಿದ್ದುಬಿಡ್ತಾನೆ. ಇನ್ನಾಗೋದಿಲ್ಲ ಅಂತ ಮೇಲೆ ಬಿದ್ದ ಸೂರ್ಯನ ನೋಡೋದಕ್ಕಾಗದೆ ಕಣ್ಣುಗಳು ಬಿಗಿದು ಬೆನ್ನಿನ ಸುತ್ತ ಕೈಯನ್ನು ಹಾಕ್ತಾಳೆ ವೃಂದ. ಸೂರ್ಯ ನೆತ್ತಿ ಮೇಲೆ ಮುತ್ತಿಟ್ಟು ವೃಂದ ಸ್ವಲ್ಪ ಆತಂಕ ಆಗಿದೆಯಾ ಅಂತಾನೆ. ವೃಂದ ಕಣ್ಣುಗಳ ತೆರೆದು ಸೂರ್ಯನ ಕಡೆ ನೋಡಿ ಸಣ್ಣದಾಗಿ ನಕ್ಕು ಕೆನ್ನೆ ಮೇಲೆ ಮುತ್ತು ಕೊಡ್ತಾಳೆ. ಅಬ್ಬಾ, ನೀನು ಮಧ್ಯೆ ಮಧ್ಯೆ ಹೀಗೆ ಸಹಕರಿಸಿದ್ರೆ ನನಗೆ ಆತಂಕ ಕಡಿಮೆ ಆಗುತ್ತೆ ವೃಂದ ಅಂತ ಹೇಳ್ತಾ ಕೆನ್ನೆಗಳ ಮೇಲೆ ಮುತ್ತುಗಳ ಮಳೆಯನ್ನು ಗರಿತಾನೆ. ಹಾಗೆ ಸುಂದರವಾಗಿ ನಾಚಿಕೆ ಪಡ್ತಾ ಕಟ್ಟುಮಸ್ತಾದ ಆತನ ದೇಹವನ್ನು ಸ್ಪರ್ಶಿಸ್ತಿದ್ರೆ ಆಕೆ ಹಾಗೆ ಸ್ಪರ್ಶಿಸ್ತಿದ್ದ ಸೂರ್ಯನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಬೇಗೆಯನ್ನು ಅಡಗಿಸ್ಕೊಳ್ಳೋದಕ್ಕಾಗದೆ ವೃಂದಾಳ ಮುಖವೆಲ್ಲ ತೇವಗೊಳಿಸಿ ಕೊನೆಗೆ ತೊಟ್ಟಿಗಳನ್ನ ಆವರಿಸ್ಕೊತಾನೆ. ಆಕೆ ಧರಿಸಿದ್ದ ದಾವಣಿ ತೆಗೆಯೋದಕ್ಕೆ ಭುಜದ ಮೇಲೆ ಕೈ ಇಟ್ಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಉಸಿರು ಕೊಟ್ಕೊಳ್ತಿರೋ ವೃಂದ ಅದನ್ನೆಲ್ಲ ಸಹಿಸ್ಕೊಂಡು ಸೂರ್ಯನ ಮುಖವನ್ನು ನೋಡ್ತಾಳೆ. ಸೂರ್ಯ ಮಾತ್ರ ವೃಂದಾಳ ಕಣ್ಣುಗಳನ್ನೇ ನೋಡ್ತಾ ಆಕೆಯ ತುಟಿಯನ್ನು ಬಿಡದೆ ರವಿಕೆ ಹಾಕಿದ ಪೆನ್ ತೆಗೆದು ಆ ಕಡೆ ಎಸೆದು ಬಿಡ್ತಾನೆ. ದಾವಣಿ ಸೆರಗನ್ನು ಎಳೆದು ವೃಂದ ಗರ ಬಡದವಳಂತೆ ಸೂರ್ಯನ ಪಕ್ಕಕ್ಕೆ ತಳ್ಳಿ ಮತ್ತೊಂದು ಕಡೆ ತಿರುಗಿ ಭಾರವಾಗಿ ಉಸಿರಾಡ್ತಾಳೆ. ಸೂರ್ಯ ಪಕ್ಕಕ್ಕೆ ಬೀಳೋದನ್ನು ಕಂಡು ಸಣ್ಣದಾಗಿ ನಡುಗ್ತಿರೋ ವೃಂದಾಳ ದೇಹ ನೋಡಿ ಸಣ್ಣದಾಗಿ ನಕ್ಕು ಸ್ವಲ್ಪ ಮೇಲೆ ಕೆಳೆದು ಸಣ್ಣಾಗಿ ಮೋಹಿಸ್ತಿರೋ ನಡು ಮಡಿಕೆಯಲ್ಲಿ ಮುತ್ತಿಟ್ಬಿಡ್ತಾನೆ. ಹಾಗೆ ಮಾಡೋದ್ರೊಂದಿಗೆ ವೃಂದಾಳ ದೇಹ ಎಲ್ಲ ಒಮ್ಮೆಗೆ ನಡಗುತ್ತೆ. ಸೂರ್ಯ ಅಂತ ತಣ್ಣನೆ ಧ್ವನಿಯಲ್ಲಿ ಕರೀತಿದ್ರೆ ಹ್ಞೂ ಅಂತಾನೆ ಸಣ್ಣದಾಗಿ. ಕಿರುಚಾಟದ ಮಾತು ಕೂಡ ಬಾಯಲ್ಲಿ ಬರೋದು ಕಷ್ಟ ಆಗಿದ್ದರೆ ಗಂಟಲು ಒಣಗಿ ಬೆಡ್ಶೀಟನ್ನು ನುಜ್ಜುಗುಜ್ಜು ಮಾಡಿಬಿಡ್ತಾಳೆ. ಚಂದ್ರಕಲೆಯ ಮೀಸೆಯಿಂದ ಗಿಲಿ ಹುಟ್ಟಿಸ್ತಾ ಕೆಂಪಗಾಗಿ ಬದಲಾದ ಗುರುತುಗಳಿಗೆ ತೇವವನ್ನು ಸವರ್ತಾ ತೃಪ್ತಿ ತೀರೋವರೆಗೂ ಆಕೆಯನ್ನು ಮುದ್ದಿಸಿ ಮೇಲಕ್ಕೆ ತೆಗೆದುಕೊಂಡು ಹೋಗ್ತಾ ಆಕೆ ಕೈ ಮೇಲೆ ಮುತ್ತಿಟ್ಟು ಬೆನ್ನಿನ ಮೇಲೆ ತಲುಪಿ ಬ್ಲೌಸ್ಗೆ ಹಾಕಿದಂಥ ದಾರವನ್ನು ತೆಗೆದು ಬೆನ್ನಿನ ಮೇಲೆಲ್ಲ ಮುದ್ದುಗರಿಯುತ್ತಾ ಆಕೆ ಹೃದಯದ ಬಡಿತ ಹೆಚ್ಚಾಗ್ತಿದ್ರೆ ಸೂರ್ಯ ಅಂತ ತನ್ಮತೆಯಿಂದ ಕರೀತಾ ಕಣ್ಣನ್ನು ಮುಚ್ಕೊಂಡ್ಬಿಡ್ತಾಳೆ. ಸೂರ್ಯ ಕೂಡ ಬಿಡೋ ಮಾತೇ ಇಲ್ಲ ಅಂತ ವೃಂದಾಳನ್ನು ತನ್ನ ಕಡೆ ತಿರುಗಿಸಿ ಜಾರಿದ ರವಿಕೆಯನ್ನು ತೆಗೆದು ಕೆಳಗೆಸ್ತು ಮುಚ್ಚಿದ ಕಣ್ಣುಗಳ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟು ಅವಳ ಬಟ್ಟೆ ಮೇಲೆ ಕೈ ಇಡ್ತಾನೆ. ವೃಂದ ಕೂಡಲೇ ಕಣ್ಣುಗಳ ತೆರೆದು ಸೂರ್ಯನ ಕೈಯನ್ನು ಹಿಡಿದು ತಡಿತಾ ಇದ್ದರೆ ಆಕೆ ಕಣ್ಣುಗಳೊಳಗೆ ಒಂದು ಕ್ಷಣ ನೋಡಿ ವೃಂದಾಳ ಕೈಗಳನ್ನ ತನ್ನ ನಡುಸುತ್ತಾ ಹಾಕೊಳ್ಳುವಂತೆ ಮಾಡ್ತಾನೆ. ಹೆದರಬೇಡ ವೃಂದ, ಕಷ್ಟ ಅನಿಸಿದ್ರೆ ಹೇಳು, ನಾನು ನಿಯಂತ್ರಣ ಮಾಡ್ಕೊಳ್ತೀನಿ ಅಂತ ಆಕೆ ಭಯವನ್ನು ಅರ್ಥ ಮಾಡಿಕೊಂಡು ಸಮಾಧಾನವನ್ನು ಪಡಿಸ್ತಾನೆ.
ವೃಂದ ಕೂಡ ಸಂಪೂರ್ಣವಾಗಿ ಬೆರೆತು ಹೋದರೆ ಯಾವ ಭಯವೂ ಇರೋದಿಲ್ಲ ಅಂತ ಭಾವಿಸಿ ಧೈರ್ಯ ಮಾಡಿ ಅದೇನಿಲ್ಲ ಸೂರ್ಯ ಅಂತ ಮೆತ್ತಗೆ ಹೇಳ್ತಾಳೆ. ನೆನಪಿದೆಯಾ ಅಂದರೆ ನಾನು ಪ್ರಪೋಸ್ ಮಾಡಿದೆ ಆದರೆ ನೀನು ಒಪ್ಕೊಳ್ಳಿಲ್ವಲ್ಲ ಅಂತ ಅಂತಿದ್ರೆ, ಹುಚ್ಚ ನನ್ನನ್ನು ನಿನಗೆ ಬಿಟ್ಕೊಡ್ತಿದ್ದೀನಿ ಅಂದರೆ ಏನಂತ ಅರ್ಥ, ಪರೋಕ್ಷವಾಗಿ ಹೀಗೆ ಹೇಳ್ತಿದ್ದೀನಿ ಅಂದ್ಕೊಳ್ತಾ ನಾಚಿಕೆ ಪಡ್ತಾಳೆ. ಇದು ನನ್ನ ಗಂಡ ಅನ್ನೋ ಹಕ್ಕಿನಿಂದ ನಾನು ಪಡ್ಕೊಳ್ತಿದ್ದೀನಿ, ಆದರೆ ನೀನು ಕೂಡ ನಾನು ಸಹ ಅಂತ ಹೇಳಿದ್ರೆ ತಾನೇ ನಾನು ಸಂತೋಷವಾಗಿ ಅನುಭವಿಸೋದು ಅಂತ ಅಂತಾನೆ. ವೃಂದ ತಲೆ ಬಾಗಿಸಿ ನಾನು ನನ್ನ ಪ್ರೀತಿಸ್ತೀನಿ ಸೂರ್ಯ ಅಂತ ಪ್ರೀತಿಯಿಂದ ಹೇಳ್ತಾಳೆ. ಸೂರ್ಯ ಸಂತೋಷದಿಂದ ವೃಂದಾಳ ತೊಟ್ಟಿಯನ್ನು ಮುಚ್ಚಿಸಿ 5 ನಿಮಿಷ ತನ್ನ ಚುಂಬನವನ್ನು ನಡೆಸಿ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ವೃಂದ ಅಂತ ಪೂರ್ತಿ ಖುಷಿಯಾಗಿ ಆಕೆಯನ್ನೇ ನೋಡ್ತಾ ಇದ್ರೆ ಆ ಕ್ಷಣಕ್ಕೆಲ್ಲ ಕನಸು ನನಸು ಅಂದ್ಕೊಳ್ತಾ ಸೂರ್ಯನ ಬಿಗಿಯಾಗಿ ಅಪ್ಕೊಂಡ್ಬಿಡ್ತಾಳೆ. ಸೂರ್ಯ ಕೂಡ ವೃಂದಾಳ ಸಾಂಗಿತ್ಯದಲ್ಲಿ ಕರಗಿ ಹೋಗ್ತಾ ಆಕೆಯನ್ನು ಹತ್ತಿರಕ್ಕೆ ಎಳ್ಕೊಂಡ್ಬಿಡ್ತಾನೆ. ಆಕೆನ ಒಂದು ಕಡೆ ಗಮನಿಸುತ್ತಲೇ ಆಕೆ ಮೈಯಿಂದ ಒಂದೊಂದೇ ವಸ್ತ್ರ ದೂರ ಮಾಡಿಬಿಡ್ತಾನೆ. ನಾಚಿಕೆ ಪಟ್ಕೊಂಡು ಮೈಯನ್ನು ಮುಚ್ಕೊಂಡು ಹೊದಿಕೆಯನ್ನು ಮೇಲೆ ಕೆಳ್ಕೊಂಡ್ಬಿಡ್ತಾಳೆ ವೃಂದ. ಮತ್ತೇರಿಸುವ ಸುಗಂಧದ ಮೇಣದ ಬತ್ತಿಗಳು ಮತ್ತೊಂದು ಕಡೆ ಮೋಹಿಸ್ತಿರೋ ವೃಂದಾಳ ಅಂದ. ಅದನ್ನು ನಿಯಂತ್ರಿಸ್ಕೊಳ್ಳೋದಕ್ಕಾಗದೆ ಆಕೆಯ ತಲೆಯೂ ಇಲ್ಲ ಕಾಲೂ ಇಲ್ಲ ಅನ್ನುವಂತೆ ಸ್ಪರ್ಶಿಸ್ತಾ ನೆತ್ತಿಯಿಂದ ಶುರು ಮಾಡಿದ ಆಟ ಕೆನ್ನೆಗಳು ತುಟಿಗಳನ್ನ ದಾಟಿ ಕುತ್ತಿಗೆ ಮೇಲೆ ತಲುಪಿ ತನ್ನ ಗುರುತುಗಳನ್ನ ಹಾಗಾಗಿ ಅಲ್ಲಲ್ಲಿ ಉಳಿಸ್ತಾ ಹಲ್ಲಿನ ಕಡಿತಗಳಿಂದ ಮಿನುಗಿಸ್ತಾ ವೃಂದಾಳಿಂದ ಸಿಹಿಯಾದ ಉಸಿರನ್ನು ಹೊರಡಿಸ್ತಾನೆ. ವೃಂದ ಸೂರ್ಯನ ಹೆಸರನ್ನ ಪದೇ ಪದೇ ಕರಿತಾ ತನ್ಮತೆಯಿಂದ ಆತನ ಬೆನ್ನಿನ ಮೇಲೆ ಉಗುರುಗಳನ್ನ ಇಳಿಸ್ತಾಳೆ. ಪ್ರತಿ ಬಾರಿ ಆಕೆಯಿಂದ ಬರ್ತಿರೋ ತನ್ನ ಹೆಸರಿನ ಜೊತೆಗೆ ಪ್ರೀತಿಯಿಂದ ಬಿಡ್ತಿರೋ ಸಿಹಿಯಾದ ಉಸಿರಿಗೆ ಹುಚ್ಚೆದ್ದು ವೃಂದಾಳನ್ನು ಮೆತ್ತಾಗಿ ಅಪ್ಕೊಂಡ್ಬಿಡ್ತಾನೆ. ಮೊದಲ ಸಲ ಅದರಿಂದ ಹೇಳಲಾರ್ದಷ್ಟು ನೋವು ಉಂಟಾಗ್ತಿದ್ರೆ ನೋವನ್ನು ಸಹಿಸಿಕೊಂಡು ಕಣ್ಣಂಚಿನಿಂದ ಕಣ್ಣೀರನ್ನು ಹೊರ ಕಳಿಸ್ಬಿಡ್ತಾಳೆ ವೃಂದ. ಅದನ್ನು ಅರ್ಥ ಮಾಡಿಕೊಂಡ ಸೂರ್ಯ ಬಿಗಿದು ಹಿಡಿದಿದ್ದ ಆಕೆಯನ್ನು ಮುದ್ದಿಸಿ ಧೈರ್ಯವನ್ನು ನೀಡಿ ಮೆತ್ತಗೆ ವೃಂದಾಳ ನೋವನ್ನು ದೂರ ಮಾಡಿ ತನ್ನ ವೇಗನ ಸ್ವಲ್ಪವೇ ಹೆಚ್ಚಿಸ್ತಾ ವೃಂದ ಒಂದು 5 ನಿಮಿಷ ತುಂಬ ತೊಂದರೆ ಅನುಭವಿಸಿದ್ರು. ಆಮೇಲೆ ಸ್ವಲ್ಪ ನೋವು ಕಡಿಮೆ ಆಗೋದ್ರಿಂದ ಸೂರ್ಯನ ತೊಟ್ಟಿನ ಸಣ್ಣದಾಗಿ ಕಚ್ಚಿಬಿಡ್ತಾಳೆ. ಆಕೆ ಸಹಜವಾಗಿದ್ದಾಳೆ ಅಂತ ಅರ್ಥವಾಗಿ ಸಂಪೂರ್ಣವಾಗಿ ವೃಂದಾಳನ್ನು ತನ್ನಲ್ಲೇ ಸೇರಿಸ್ಕೊಂಡ್ಬಿಡ್ತಾನೆ. ವೃಂದ ಕೂಡ ಸೂರ್ಯನಿಗೆ ಶರಣ ಆಗ್ತಾ ತನ್ನ ದೇಹವನ್ನು ಆತನಿಗೆ ಕಾಣಿಕೆಯಾಗಿ ನೀಡಿ ಸಂಪೂರ್ಣವಾಗಿ ಸೂರ್ಯನಲ್ಲಿ ಕರಗಿ ಹೋಗ್ತಾಳೆ. ಅದೇನೋ ಗಾದೆ ಮಾತಿರುವಂತೆ ಎಷ್ಟು ಸಲ ಆಕೆಯೊಂದಿಗೆ ಬೆರೆತರೂ ಆತನಿಗೆ ಇನ್ನೂ ಹೊಸದ್ರಂತೆ ಅನಿಸ್ತಿದ್ರೆ ನಿಜಕ್ಕೂ ವೃಂದಾಳನ್ನು ಬಿಡಲಾರದೆ 5-6 ಸಲ ಆಕೆಯಲ್ಲಿ ತಾನು ತನ್ನಲ್ಲಿ ಆಕೆ ಅನ್ನುವಂತೆ ಒಂದಾಗಿ ಹೋಗ್ತಾ ಇದ್ದರೆ ರೂಮೆಲ್ಲ ಇಬ್ಬರ ನಿಟ್ಟುಸಿರುಗಳು ಪ್ರತಿಧ್ವನಿಸುತ್ತೆ. ಮೇಣದ ಬತ್ತಿಗಳು ತಮ್ಮ ವಾಸನೆಯನ್ನು ಹರಡತ್ಲೆ ಅವರನ್ನು ಇನ್ನೂ ಹತ್ತಿರ ಮಾಡುತ್ತವೆ. ವೃಂದಾಳಿ ಕೂಡ ಮೆಲ್ಲನೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಸೂರ್ಯನಲ್ಲಿರೋ ಬೇಗೆ ತಂಪಾದ ಎಸಿಯಿಂದಲೂ ಕಡಿಮೆ ಆಗ್ತಾನೇ ಇಲ್ಲ. ಕಷ್ಟಪಟ್ಟು ಸೂರ್ಯನ ಎದೆ ಮೇಲೆ ಕೈ ಇಟ್ಟು, ಇಷ್ಟೇ ಪೊಲೀಸ್ ಆಫೀಸರ್ ಸಾಕು, ಈಗಾಗಲೇ ತುಂಬಾ ಸಮಯ ಆಗಿದೆ, ಸ್ವಲ್ಪ ಹೊತ್ತು ಮಲಗೋದಕ್ಕೆ ಬಿಡು ಅಂತಾಳೆ ನಿರಾಸೆಯಿಂದ. ಸೂರ್ಯ ಸಡಿಲವಾಗಿ, ಅದಕ್ಕೆ ಇಂಥವುಗಳೆಲ್ಲ ನೀನು ಕಾಲೇಜ್ ಮುಗಿದ ಮೇಲೆ ಇಟ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಹೀಗೆ ಲಂಗ ದಾವಣಿಯನ್ನು ಹಾಕ್ಕೊಂಡ್ಬಿಟ್ಟು ಮೇಣದ ಬತ್ತಿಯನ್ನು ಹಚ್ಚಿ ಅವುಗಳಲ್ಲಿ ನನ್ನನ್ನು ಕರಗಿಸ್ಬಿಟ್ಟೆ. ಈಗ ಬಿಡು ಅಂದರೆ ಹೇಗಾಗುತ್ತೆ ಗೊತ್ತಾ ಅಂತ ಸಿಟ್ಟು ಮಾಡ್ಕೊಳ್ತಾ ವೃಂದಾಳ ಮೇಲಿಂದ ಎದ್ದು ಪಕ್ಕದಲ್ಲಿ ಮಲಗ್ತಾ ಇದ್ದಂತೆ ಆತನಿದೆ ಮೇಲೆ ತಲೆಯನ್ನು ಇಡ್ತಾ, ಹಾಗಾದರೆ ನಾನು ನಾಳೆ ಸಂಜೆ ಹೊರಟೋಗ್ತಾ ಇದ್ದೀನಿ ಬಿಡು ಅಂತ ಮುಖವನ್ನು ಮುಚ್ಕೊಂಡ್ಬಿಡ್ತಾಳೆ. ಏಯ್ ವೃಂದಾ, ಹೀಗೆ ಒಂದೇ ರಾತ್ರಿ ರುಚಿ ತೋರಿಸಿ ಹೀಗೆ ಬಿಟ್ಬಿಡೋದು ಒಳ್ಳೆ ಪದ್ಧತಿಯಲ್ಲ. ಕನಿಷ್ಠ ಪಕ್ಷ ನಾಳೆ 2ನೇ ರಾತ್ರಿ ಅಥವಾ ಹಗಲಿಗೂ ಯೋಚಿಸೋಣ. ಊರಿಗೆ ಹೋಗ್ತೀನಿ ಅನ್ನೋ ಮಾತು ಬಂದಂತ ಮಾಡು ಅಂತ ಮುದ್ದಾಗಿ ಹಠ ಹಿಡಿದ್ಬಿಡ್ತಾನೆ. ಸೂರ್ಯನ ಮಾತಿನ ನಕ್ಕು ಏನು ಬೇಡ ಅಂದೆಲ್ಲ ಕಾಲೇಜ್ ಮುಗಿದ ಮೇಲೆ ಅಂತ, ಇನ್ನು ಈ ವಿಚಾರನ ಬಿಟ್ಟು 2 ಕಣ್ಣನ್ನು ಮುಚ್ಕೊ ಅಂತ ಅಂತಾನೆ. ಏನು ಮುಚ್ಕೊಳ್ಳೋದು ಮಾಡಿದೀಯ ನೀನು? ಕಣ್ಣು ಮುಚ್ಚಿದ್ರು ಈ ಮೈಯೆಲ್ಲ ಕಣ್ಣು ಮುಂದೆನೇ ಇದೆ ಅಂತ ಅವನು ಅಂತ ಇದ್ರೆ, ಹೋಗ್ ಸೂರ್ಯ ಅಂತ ನಾಚಿಕೆಯಿಂದ ದೂರ ಸರಿತಿದ್ರೆ ಚದುರಿದ ಹೊದಿಕೆ ಮೇಲಿಂದ ಆಕೆ ಅಂದಗಳ ಕಣ್ಣಿಗೆ
ರಸದ ಔತಣ ನೀಡ್ತಿದ್ರೆ ಇನ್ನು ನನ್ನಿಂದ ಸಾಧ್ಯ ಇಲ್ಲ ಅಹಂಕಾರಿ, ಒಂದು ಅರ್ಧ ಗಂಟೆ ಕೋಪ್ರೇಟ್ ಮಾಡೇ ಸಾಕು ಅಂತ ವೃಂದಾಳ ಮೇಲೆ ಏರ್ಬಿಡ್ತಾನೆ ಸೂರ್ಯ. ಮೇಣದ ಬತ್ತಿಗಳು ಕೂಡ ಇನ್ನು ನಮ್ಮಿಂದ ಆಗೋದಿಲ್ಲ ಅನ್ನುವಂತೆ ಅವು ಕೂಡ ಕರಗಿ ರೂಮೆಲ್ಲ ಕತ್ತಲಮಯವಾಗುತ್ತೆ. ಅರ್ಧ ಗಂಟೆ ಹೋಗಿ ಸ್ವಲ್ಪ ಸಮಯ 3 ಗಂಟೆ ಆಗ್ತಿದ್ರೆ ಆಗ ವೃಂದಾಳನ್ನು ಬಿಟ್ಟು ಪಕ್ಕದಲ್ಲಿ ಮಲಗಿ ಆಕೆನ ಹತ್ರ ಕೆಳ್ಕೊಂಡು ಬಿಗಿಯಾಗಿ ಅಪ್ಕೊಂಡು AC ಹೆಚ್ಚು ಮಾಡಿ ವೃಂದಾಳ ಕಡೆ ನೋಡ್ತಾನೆ. ಆತನ ಎದೆಯಲ್ಲಿ ಅಡಕ್ಕೆ ಹೋಗ್ತಾ ಸೂರ್ಯ, ಈ ಕ್ಷಣಗಳು ಹೀಗೆ ಉಳಿದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಿದ್ದು ಕಣೋ ಅಂತ ಅಂತಾಳ ಮೆತ್ತಗೆ. ಮೈಕೈ ನೋವು ಬರ್ತಿದ್ಯಾ ಅಂತ ಕೇಳ್ತಾನೆ. ಹೋಗ್ ಸೂರ್ಯ, ಹೇಳ್ರು ಅಂದ ನೀನು. ಹಾಂ ಬರ್ತಾ ಇದೆ. ಬೆಳಿಗ್ಗೆ ಮಾತ್ರೆನ ತರಿಸ್ತೀನಿ, ಇನ್ನು ಮಲಗು ಅಂತ ಆಕೆ ತಲೆ ಮೇಲೆ ಸವರಿ ತಾನು ಕೂಡ ಸುಸ್ತಾಗಿ ಮಲಗ್ತಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.